ದಯವಿಟ್ಟು ಗಿಲ್ಲಿ ನಟನವರಿಗೆ ಒಂದು ಓಟನ್ನ ಹಾಕಿ ಗಿಲ್ಲಿ ಅವರಿಗೆ ದಯವಿಟ್ಟು ವಿಜಯಪುರನಾಗಿ ಬರಬೇಕು. ಬಿಗ್ ಬಾಸ್ ನಲ್ಲಿ ಮಂಡ್ಯ ಜನತೆಗೆ ನಮ್ಮ ನಿಮ್ಮೆಲ್ಲರಿಂದ ಒಂದು ಸವಿನೀಯ ಪ್ರಾರ್ಥನೆ. ನಿಮ್ಮ ಅಮೂಲ್ಯವಾದ ಮತಗಳಿಗೆ ತುಂಬಾ ಅಮೂಲ್ಯವಾದದ್ದು. ಒಬ್ಬರಿಗೆ 99 ಓಟ್ ಇರ್ತದೆ. ದಯವಿಟ್ಟು ಆ ಓಟಿನ ಅಮೂಲ್ಯವಾದ ಮತವನ್ನ ನಮ್ಮ ಗಿಲ್ಲಿ ನಟರಾಜ್ ಅವರಿಗೆ ಹಾಕಿ ಅವರನ್ನ ವಿಜೇತರಾಗಿ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತ ನಮ್ಮ ಗಿಲ್ಲಿಗಿದ್ರೆ ಇಡೀ ಮಂಡ್ಯ ಜನತೆಗೆ ತಂಗೆ ಜಯ ಅಂಬರೀಷರ. ಅಂಬರೀಷರಿಗೆ ನೀವೆಲ್ಲ ಬೆಲೆ ಕೊಡ್ತೀರಾ, ಅಂಬರೀಷರ ನೀವು ಪ್ರೀತಿಸ್ತೀರಾ. ಆ ಪ್ರೀತಿಗೆ ಒಂದು ನಿಮ್ಮ ಕಡೆಯಿಂದ ಒಂದು ಏನಾದ್ರು ಗಾಡಿ ಸೋಬರು ಹೊರದ್ಬಿಡ್ತದೆ. ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಹಿರಿಕರೇ ಹಾಗೂ ಪಾಲಕರೇ ದಯವಿಟ್ಟು ಡೈಲಿ ನೀವು ನಿಮ್ಮ ಕೈಯಲ್ಲಿ ಮೊಬೈಲ್ ಎಲ್ಲ ಬಳಸ್ತೀರಾ. ದಯವಿಟ್ಟು ಗಿಲ್ಲಿ ನಟರಿಗೆ 99 ಮತ, 99 ಮತ ಗಿಲ್ಲಿ ನಟರಿಗೆ ದಯವಿಟ್ಟು ನೀಡಿ ಗಿಲ್ಲಿ ನಟವನ್ನ ಬಿಗ್ ಬಾಸ್ ಗಿಲ್ಲಿ ನಟವನ್ನ ವಿಜೇತರನ್ನಾಗಿ ಮಾಡಬೇಕಾಗಿ ನಮ್ಮ ನಿಮ್ಮೆಲ್ಲ ಸವಿನೀಯ ಒಂದು ಕಳಕಳಿಯ ಮನವಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತಾ ಇದ್ದೇವೆ. ಬಿಗ್ ಬಾಸ್ ವಿಜೇತರನ್ನಾಗಿ ಮಾಡಬೇಕಾಗಿ ನಿಮ್ಮೆಲ್ಲರಲ್ಲಿ ಸವಿನೀಯ ಪ್ರಾರ್ಥನೆ. ದಯವಿಟ್ಟು ಮಂಡ್ಯ ಜನತೆ ಇವತ್ತೇನು ನೀವೆಲ್ಲ ಜನ ಕಿಕ್ಕಿಲು ಸೇರಿದ್ದೀರಾ. ದಯವಿಟ್ಟು ನಮ್ಮ ಗಿಲ್ಲಿ ನಟನವರಿಗೆ ನಿಮ್ಮ ಅತ್ಯುತ್ತಮವಾದಂತ ಒಂದು ಅಮೂಲ್ಯವಾದಂತ ಒಂದು ಈ ಮತವನ್ನು ನೀಡಿ ದಯವಿಟ್ಟು ಅವರಲ್ಲಿ ವಿಜೇಂದ್ರನಾಗಿ ಮಾಡಿ ಹೊರಹೊಮ್ಮಿಸಬೇಕಾಗಿ ದಯವಿಟ್ಟು ನಿಮ್ಮಲ್ಲಿ ಸವಿನುಡಿಯ ಪ್ರಾರ್ಥನೆ. ಇಡೀ ಮಂಡ್ಯ ಗೊತ್ತು, ಇಂಡಿಯಾಗೆ ಗೊತ್ತು ಅನ್ನೋ ಒಂದು ವಾಕ್ಯ ಇದೆ ಇಡೀ ಜಗತ್ತಿಗೆ. ಅಕ್ಕ ದಯವಿಟ್ಟು ಗಿಲ್ಲಿ ಏನಾಗ್ಬೇಕು, ದಯವಿಟ್ಟು ಯಾರೇ ಹಿರಿಯ ಜನ ಬಂದಿದ್ದೀರಾ ಅಕ್ಕ ಗಿಲ್ಲಿ ಏನಾಗ್ಬೇಕು ದಯವಿಟ್ಟು ಇಲ್ಲಿ ಏನು ಮಂಡ್ಯ ಜನತೆ ಸಿಕ್ಕಿದ್ರು ಸೇರಿದ್ದೀರ. ಇವತ್ತು ಪೊಲೀಸರು ಇರ್ತಾರೆ ಹೊರಬಿಡ್ತಾರೆ ಹಾಕಿ